ವೆಲ್ಕಮ್ ಟು ಸ್ಟಡಿ ವರ್ಲ್ಡ್. ನಮ್ಮ ಇವತ್ತಿನ ವಿಡಿಯೋ ಒಂದು ಫೆಬ್ರವರಿ 16ರಿಂದ 22ರವರೆಗೆ ಕರೆಂಟ್ ಅಫೇರ್ಸನ್ನು ಒಳಗೊಂಡಿದೆ. ಎಲ್ಲರೂ ಕೂಡ ನೀಟಾಗಿ ನೋಡಿಕೊಂಡು ಕ್ಲಾಸ್ ಕೇಳಿ, ತುಂಬ ಹೆಲ್ಪ್ಫುಲ್ ಆಗಲಿದೆ ಮತ್ತು ನೋಟ್ ಮಾಡ್ಕೊಳ್ಳಿ, ಓಕೆನಾ? ಹಾಗೆ ಇವತ್ತಿನ ಮೊದಲನೇ ಪ್ರಶ್ನೆಯಿಂದ ಸ್ಟಾರ್ಟ್ ಮಾಡೋಣ, ಬನ್ನಿ. ಇತ್ತೀಚಿನ DFS ಸಮೀಕ್ಷೆಯ ಪ್ರಕಾರ ಭಾರತದಲ್ಲಿ ಎಷ್ಟು ಶೇಕಡಾ ಜನರು UPI ಅನ್ನು ತಮ್ಮ ಪ್ರಾಥಮಿಕ ವಹಿವಾಟು ವಿಧಾನವಾಗಿ ಬಯಸುತ್ತಾರೆ? ಶೇಕಡಾ 57%ರಷ್ಟು. ಹಣಕಾಸು ಸೇವೆಗಳ ಇಲಾಖೆ ನಡೆಸಿದ ಇತ್ತೀಚಿನ ಸಮೀಕ್ಷೆಯ ಪ್ರಕಾರ ಪ್ರತಿಕ್ರಿಯಿಸಿದವರಲ್ಲಿ 57% ಜನರು UPI ಅನ್ನು ತಮ್ಮ ಪ್ರಾಥಮಿಕ ಪಾವತಿ ವಿಧಾನವಾಗಿ ಬಯಸುತ್ತಾರೆ. ಇದು ಭಾರತದಲ್ಲಿ ಅತ್ಯಂತ ಜನಪ್ರಿಯ ವಹಿವಾಟು ವಿಧಾನವಾಗಿದೆ. ಇದು ನಗದು ಪಾವತಿಯನ್ನು ಮೀರಿಸುತ್ತದೆ. ಇದು 38%ರಷ್ಟಿದೆ. ತ್ವರಿತ ನಿಧಿ ವರ್ಗಾವಣೆ, ಬಳಕೆಯ ಸುಲಭತೆ ಮತ್ತು ಆಕರ್ಷಕ ಕ್ಯಾಶ್ಬ್ಯಾಕ್ ಪ್ರೋತ್ಸಾಹಗಳಿಂದ ವ್ಯಾಪಕ ಅಳವಡಿಕೆಗೆ ನಡೆಸಲ್ಪಡುತ್ತದೆ. ಬಳಕೆದಾರರಲ್ಲಿ ಗಮನಾರ್ಹ ಭಾಗ ಏನೆಂದರೆ, ವಿಶೇಷವಾಗಿ 18ರಿಂದ 25 ವರ್ಷದ ವಯಸ್ಸಿನವರು ಪ್ರತಿದಿನ ಬಹು ಡಿಜಿಟಲ್ ವಹಿವಾಟುಗಳನ್ನು ನಿರ್ವಹಿಸುತ್ತಾರೆ. ಹೆಚ್ಚುವರಿಯಾಗಿ 94% ಜನ ಸಣ್ಣ ವ್ಯಾಪಾರಿಗಳು ಈಗ UPIಯನ್ನು ಸ್ವೀಕರಿಸುತ್ತಾರೆ. ಇದು ಅದರ ಆಳವಾದ ನುಗ್ಗುವಿಕೆ ಮತ್ತು ಸರ್ಕಾರಿ ಬೆಂಬಲಿತ ಡಿಜಿಟಲ್ ಪಾವತಿ ಉಪಕ್ರಮಗಳ ಯಶಸ್ಸು ಯಾವ ರೀತಿ ಇದೆ ಅನ್ನೋದನ್ನು ಪ್ರತಿಬಿಂಬಿಸುತ್ತದೆ. ಓಲ್ಡ್ ಚಿಕಿ ಲಿಪಿಯ ಶತಮಾನೋತ್ಸವ ಆಚರಣೆಯನ್ನು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಯಾವ ನಗರದಲ್ಲಿ ಉದ್ಘಾಟಿಸಿದರು? ನವದೆಹಲಿಯಲ್ಲಿ ಉದ್ಘಾಟಿಸಲಾಯಿತು. 1925ರಲ್ಲಿ ಪಂಡಿತ್ ರಘುನಾಥ್ ಮುರ್ಮು ಅವರು ಓಲ್ಡ್ ಚಿಕಿ ಲಿಪಿಯನ್ನು ರಚಿಸಿ 100 ವರ್ಷಗಳು ಪೂರೈಸಿದ ಹಿನ್ನೆಲೆಯಲ್ಲಿ ನವದೆಹಲಿಯಲ್ಲಿ ನಡೆದ ಓಲ್ಡ್ ಚಿಕಿ ಲಿಪಿಯ ಶತಮಾನೋತ್ಸವ ಆಚರಣೆಯನ್ನು ದ್ರೌಪದಿ ಮುರ್ಮು ಉದ್ಘಾಟಿಸಿದರು. ಸಂಸ್ಕೃತಿ ಸಚಿವಾಲಯ ಆಯೋಜಿಸಿದ್ದ ಈ ಕಾರ್ಯಕ್ರಮದಲ್ಲಿ ಸಂತಾಲಿ ಭಾಷೆಯನ್ನು ರಕ್ಷಿಸುವಲ್ಲಿ ಮತ್ತು ಸಂತಾಲ ಸಂಸ್ಕೃತಿ ಗುರುತನ್ನು ಬಲಪಡಿಸುವಲ್ಲಿ ಲಿಪಿಯ ಪಾತ್ರವನ್ನು ಆಚರಿಸಲಾಯಿತು. ಈ ಮೈಲುಗಲ್ಲನ್ನು ಗೌರವಿಸಲು ಸ್ಮರಣಾರ್ಥ ನಾಣ್ಯ ಮತ್ತು ಅಂಚೆ ಚೀಟಿಯನ್ನು ಸಹ ಬಿಡುಗಡೆ ಮಾಡಲಾಯಿತು. ಸಂತಾಲಿಯು ಲಿಖಿತ ರೂಪವನ್ನು ಪ್ರಮಾಣೀಕರಿಸುವಲ್ಲಿ ಮತ್ತು ಭಾರತ ಮತ್ತು ವಿದೇಶಗಳಲ್ಲಿನ ಸಂತಾಲ್ ಸಮುದಾಯದಲ್ಲಿ ಭಾಷಾ ಹೆಮ್ಮೆಯನ್ನು ಉತ್ತೇಜಿಸುವಲ್ಲಿ ಓಲ್ಡ್ ಚಿಕಿ ಲಿಪಿ ಪ್ರಮುಖ ಪಾತ್ರ ವಹಿಸಿದೆ. DRDO ಪ್ರಶಸ್ತಿ ಪಡೆದ ಎಲೆಕ್ಟ್ರಾನಿಕ್ಸ್ ವಾರ್ಫೇರ್ ಯೋಜನೆಯನ್ನು ಯಾವ ನಗರದಲ್ಲಿ ಕಾರ್ಯಗತಗೊಳಿಸಲಾಗುತ್ತದೆ? ಹೈದರಾಬಾದ್ನಲ್ಲಿ. ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆಯು ಇನ್ಸ್ಟ್ರಿಂಗ್ ಟೆಕ್ ಸೊಲ್ಯೂಷನ್ಗೆ ನೀಡಿರುವ 30.01 ಕೋಟಿ ವೆಚ್ಚದ ಎಲೆಕ್ಟ್ರಾನಿಕ್ಸ್ ವಾರ್ಫೇರ್ ಯೋಜನೆಯನ್ನು ಹೈದರಾಬಾದ್ನಲ್ಲಿ ಕಾರ್ಯಗತಗೊಳಿಸಲಾಗುವುದು. ಈ ಯೋಜನೆಯು ಭಾರತೀಯ ಸಶಸ್ತ್ರ ಪಡೆಗಳ ಕಾರ್ಯಾಚರಣೆಯ ಅಗತ್ಯಗಳಿಗೆ ಅನುಗುಣವಾಗಿ RF ಸಿಗ್ನಲ್ ಸೆನ್ಸಿಂಗ್ ಮತ್ತು ಸಂಸ್ಕರಣಾ ಸಾಮರ್ಥ್ಯಗಳೊಂದಿಗೆ ಸುಧಾರಿತ EW ವ್ಯವಸ್ಥೆಯನ್ನು ಅಭಿವೃದ್ಧಿಪಡಿಸುವುದರ ಮೇಲೆ ಕೇಂದ್ರೀಕರಿಸುತ್ತವೆ. DRDO ಪ್ರಯೋಗಾಲಯಗಳೊಂದಿಗೆ ತಾಂತ್ರಿಕ ಸಮನ್ವಯದಲ್ಲಿ ಕೈಗೊಳ್ಳಲಾದ ಈ ಉಪಕ್ರಮವು ಸ್ಥಳೀಯ ರಕ್ಷಣಾ ಉತ್ಪಾದನೆಯನ್ನು ಬಲಪಡಿಸುವ ಮೂಲಕ ಮತ್ತು ದೇಶದ ಎಲೆಕ್ಟ್ರಾನಿಕ್ಸ್ ಯುದ್ಧ ಸಿದ್ಧತೆ ಮತ್ತು ಕಾರ್ಯತಂತ್ರದ ಸಾಮರ್ಥ್ಯಗಳನ್ನು ಹೆಚ್ಚಿಸುವ ಮೂಲಕ ಆತ್ಮನಿರ್ಭರ ಭಾರತ ದೃಷ್ಟಿಕೋನವನ್ನು ಬೆಂಬಲಿಸುತ್ತವೆ. ವ್ಯಾಯಾಮ ಮಿಲನ್ 2026ರ ಭಾಗವಾಗಿ ಮಿಲನ್ ಗ್ರಾಮವನ್ನು ಯಾವ ನಗರದಲ್ಲಿ ಉದ್ಘಾಟಿಸಲಾಯಿತು? ವಿಶಾಖಪಟ್ಟಣದಲ್ಲಿ. ಭಾರತೀಯ ನೌಕಾಪಡೆಯು ಆಯೋಜಿಸಿದ ಪ್ರಮುಖ ಬಹುರಾಷ್ಟ್ರೀಯ ನೌಕಾ ವ್ಯಾಯಾಮವಾದ ಮಿಲನ್ 2026 ವ್ಯಾಯಾಮದ ಸಮಯದಲ್ಲಿ ವಿಶಾಖಪಟ್ಟಣಂ ಪೂರ್ವ ನೌಕಾ ಕಮಾಂಡ್ನಲ್ಲಿ ಮಿಲನ್ ಗ್ರಾಮವನ್ನು ಉದ್ಘಾಟಿಸಲಾಯಿತು. ಈ ಉಪಕ್ರಮವು ಕಡಲ ಸಹಕಾರ ಮತ್ತು ಪರಸ್ಪರ ತಿಳುವಳಿಕೆಯನ್ನು ಬಲಪಡಿಸಲು 70ಕ್ಕೂ ಹೆಚ್ಚು ದೇಶಗಳ ನೌಕಾ ಸಿಬ್ಬಂದಿ ಮತ್ತು ಪ್ರತಿನಿಧಿಗಳನ್ನು ಒಳಗೂಡಿಸುತ್ತದೆ. ಈ ಗ್ರಾಮವು ಭಾರತೀಯ ಸಾಂಸ್ಕೃತಿಕ ಪ್ರದರ್ಶನಗಳು, ಪ್ರಾದೇಶಿಕ ಪಾಕಪದ್ಧತಿ ಮತ್ತು ನೌಕಾ ವಿಷಯದ ಪ್ರದರ್ಶನಗಳನ್ನು ಪ್ರತಿನಿಧಿಸುತ್ತದೆ. ಇಂಡೋ-ಪೆಸಿಫಿಕ್ ಪ್ರದೇಶದಲ್ಲಿ ಸಹಯೋಗದ ಕಡಲ ಭದ್ರತಾ ಪ್ರಯತ್ನಗಳನ್ನು ಹೆಚ್ಚಿಸುವಾಗ ಭಾಗವಹಿಸುವ ರಾಷ್ಟ್ರಗಳಲ್ಲಿ ಸೌಹಾರ್ದ ಮತ್ತು ಸಾಂಸ್ಕೃತಿಕ ವಿಷಯವನ್ನು ಬೆಳೆಸುತ್ತದೆ. ಯಾವ ಸಂಸ್ಥೆಯಲ್ಲಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹೊಸ ಕ್ಷಿಪಣಿ ಏಕೀಕರಣ ಸೌಲಭ್ಯವನ್ನು ಉದ್ಘಾಟಿಸಿದರು? BEL ಸಂಸ್ಥೆ. ಬೆಂಗಳೂರಿನ ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ನಲ್ಲಿ ಕ್ಷಿಪಣಿ ಏಕೀಕರಣ ಸೌಲಭ್ಯವನ್ನು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಉದ್ಘಾಟಿಸಿದರು.
ಈ ಸೌಲಭ್ಯವು ಸ್ಥಳೀಯ ಕ್ಷಿಪಣಿ ವ್ಯವಸ್ಥೆಯ ಏಕೀಕರಣವನ್ನು ಬಲಪಡಿಸುತ್ತದೆ ಮತ್ತು ಆಕಾಶನಂತಹ ಸುಧಾರಿತ ವಾಯು ರಕ್ಷಣಾ ವ್ಯವಸ್ಥೆಗಳ ವೇಗದ ನಿಯೋಜನೆಯನ್ನು ಬೆಂಬಲಿಸುತ್ತದೆ. ಈ ಕಾರ್ಯಕ್ರಮದ ಸಂದರ್ಭದಲ್ಲಿ ಆಕಾಶ್-3 ಮತ್ತು ಆಕಾಶ್-4ನೇ ರೆಜಿಮೆಂಟ್ ಯುದ್ಧ ವ್ಯವಸ್ಥೆಗಳನ್ನು ಉದ್ಘಾಟಿಸಲಾಯಿತು ಮತ್ತು ಪರ್ವತ ಅಗ್ನಿಶಾಮಕ ನಿಯಂತ್ರಣ ರಡಾರ್ ಮತ್ತು ಅನಾವರಣಗೊಳಿಸಲಾಯಿತು. ಬಿಇಎಲ್ ತನ್ನ ಅಲ್-ಪಾಲಿಸಿಯನ್ನು ಪ್ರಾರಂಭಿಸಿತು ಮತ್ತು ಪುಣೆಯಲ್ಲಿ ಕೃತಕ ಬುದ್ಧಿಮತ್ತೆಗಾಗಿ ಶ್ರೇಷ್ಠತೆಯ ಕೇಂದ್ರವನ್ನು ಉದ್ಘಾಟಿಸಿತು. ಇದು ಭಾರತದ ಸ್ವಾವಲಂಬಿ ರಕ್ಷಣಾ ಉತ್ಪಾದನಾ ಸಾಮರ್ಥ್ಯಗಳನ್ನು ಹೆಚ್ಚಿಸಿತು ಮತ್ತು ಅಲ್-ಚಾಲಿತ ಬೆದರಿಕೆ ಪತ್ತೆ ಮತ್ತು ನೆಟ್ವರ್ಕ್ ಕೇಂದ್ರಿತ ಯುದ್ಧ ವ್ಯವಸ್ಥೆಗಳಂತಹ ಸುಧಾರಿತ ತಂತ್ರಜ್ಞಾನಗಳನ್ನು ಉತ್ತೇಜಿಸಿತು. 2026ರ ಹೆನ್ಲಿ ಪಾಸ್ಪೋರ್ಟ್ ಸೂಚ್ಯಂಕದಲ್ಲಿ ಭಾರತ ಯಾವ ಶ್ರೇಣಿಯನ್ನು ಸಾಧಿಸಿದೆ? 75ನೇ ಸ್ಥಾನ. ಹೆನ್ಲಿ ಪಾಸ್ಪೋರ್ಟ್ ಸೂಚ್ಯಂಕ 2026ರಲ್ಲಿ ಭಾರತವು 75ನೇ ಸ್ಥಾನವನ್ನು ಪಡೆದುಕೊಂಡಿದೆ. ಇದು 2025ರಲ್ಲಿ 85ನೇ ಸ್ಥಾನದಲ್ಲಿತ್ತು. ಈ 10 ಸ್ಥಾನಗಳ ಜಿಗಿತವು ಇತ್ತೀಚಿನ ವರ್ಷಗಳಲ್ಲಿ ದೇಶದ ಪ್ರಬಲ ಪ್ರದರ್ಶನಗಳಲ್ಲಿ ಒಂದಾಗಿದೆ. ವೀಸಾ ಮುಕ್ತ, ವೀಸಾ ಆನ್ ಆಗಮನ ಮತ್ತು ಇ-ವೀಸಾ ಆಯ್ಕೆಗಳನ್ನು ಒಳಗೊಂಡಿರುತ್ತದೆ. ಭಾರತೀಯ ಪಾಸ್ಪೋರ್ಟ್ ಹೊಂದಿರುವವರು ಪೂರ್ವ ವೀಸಾ ಇಲ್ಲದೆ ಪ್ರವೇಶಿಸಬಹುದು. ಸ್ಥಳಗಳ ಸಂಖ್ಯೆಯನ್ನು ಶ್ರೇಯಾಂಕವು ಪ್ರತಿಬಿಂಬಿಸುತ್ತದೆ. ಭಾರತೀಯ ನಾಗರಿಕರು ಈಗ 56 ದೇಶಗಳಿಗೆ ಪ್ರವೇಶವನ್ನು ಹೊಂದಿದ್ದಾರೆ. ಹಿಂದಿನ ವರ್ಷ 52ರಿಂದ ಇದು ಹೆಚ್ಚಾಗಿದೆ. ಪ್ರವಾಸೋದ್ಯಮ ಮತ್ತು ವ್ಯಾಪಾರ ಪ್ರಯಾಣಕ್ಕಾಗಿ ಜಾಗತಿಕ ಚಲನಶೀಲತೆಯನ್ನು ಹೆಚ್ಚಿಸುವುದರ ಜೊತೆಗೆ ಅಂತಾರಾಷ್ಟ್ರೀಯ ಪ್ರಯಾಣ ಸ್ವಾತಂತ್ರ್ಯದಲ್ಲಿ ಭಾರತದ ಸ್ಥಾನವನ್ನು ಸುಧಾರಿಸುತ್ತದೆ. 2026ರ ಏಷ್ಯನ್ ಒಳಾಂಗಣ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ನಲ್ಲಿ ಪುರುಷ ಹೆಪ್ಟಾಥಾನ್ನಲ್ಲಿ 5993 ಅಂಕಗಳೊಂದಿಗೆ ಹೊಸ ರಾಷ್ಟ್ರೀಯ ಒಳಾಂಗಣ ದಾಖಲೆಯನ್ನು ಸ್ಥಾಪಿಸಿದವರು ಯಾರು? ತೇಜಸ್ವಿನಿ ಶಂಕರ್ ಅವರು. ಟಿಯಾಂಜಿನ್ನಲ್ಲಿ ನಡೆದ 2026ರ ಏಷ್ಯನ್ ಒಳಾಂಗಣ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ನಲ್ಲಿ ಪುರುಷ ಹೆಪ್ಟಾಥ್ಲಾನ್ನಲ್ಲಿ ತೇಜಸ್ವಿನಿ ಶಂಕರ್ ಐತಿಹಾಸಿಕ ಚಿನ್ನದ ಪದಕವನ್ನು ಗಳಿಸಿದರು. ಅವರು 5993 ಅಂಕಗಳನ್ನು ಗಳಿಸಿದರು, ಹೊಸ ರಾಷ್ಟ್ರೀಯ ಒಳಾಂಗಣ ದಾಖಲೆಯನ್ನು ಸ್ಥಾಪಿಸಿದರು ಮತ್ತು 2021ರಲ್ಲಿ ಅವರ ಹಿಂದಿನ ಅತ್ಯುತ್ತಮ 5650 ಅಂಕಗಳನ್ನು ಮೀರಿಸಿದರು. ಅವರ ಪ್ರದರ್ಶನವು ಚಾಂಪಿಯನ್ಶಿಪ್ನಲ್ಲಿ ಭಾರತದ ಏಕೈಕ ಚಿನ್ನದ ಪದಕವನ್ನು ಗುರುತಿಸಿದೆ ಮತ್ತು 5 ಪದಕಗಳೊಂದಿಗೆ ದೇಶವು ಒಟ್ಟಾರೆಯಾಗಿ 6ನೇ ಸ್ಥಾನ ಪಡೆಯುವಲ್ಲಿ ನಿರ್ಣಾಯಕ ಪಾತ್ರ ವಹಿಸಿದ್ದು, ಈ ಸಾಧನೆಯು ಭೂಖಂಡದ ವೇದಿಕೆಯಲ್ಲಿ ಬಹು-ಈವೆಂಟ್ ಅಥ್ಲೆಟಿಕ್ಸ್ನಲ್ಲಿ ಭಾರತದ ಬೆಳೆಯುತ್ತಿರುವ ಶಕ್ತಿಯನ್ನು ಎತ್ತಿ ತೋರಿಸುತ್ತದೆ. 23ನೇ ಬಯೋ-ಏಷ್ಯಾ 2026ರ ಶೃಂಗಸಭೆಯನ್ನು ಯಾವ ನಗರ ಆಯೋಜಿಸಿತು? ಹೈದರಾಬಾದ್. 23ನೇ ಬಯೋ-ಏಷ್ಯಾ 2026 ಶೃಂಗಸಭೆಯನ್ನು ತೆಲಂಗಾಣ ಮುಖ್ಯಮಂತ್ರಿ ಎಂ. ರೇವಂತ್ ರೆಡ್ಡಿ ಹೈದರಾಬಾದ್ನಲ್ಲಿ ಉದ್ಘಾಟಿಸಿದರು. ಟೆಕ್ ಬಯೋ ಅನ್ಲೀಶ್ಡ್ ಆಲ್ ಆಟೋಮೇಷನ್ ಮತ್ತು ಲೈಫ್ ಸೈನ್ಸಸ್ನಲ್ಲಿ ಕ್ರಾಂತಿಕಾರಿ ಬದಲಾವಣೆಗಳು ಎಂಬ ವಿಷಯವಿರುವ ಶೃಂಗಸಭೆಯು ಜಾಗತಿಕ ತಜ್ಞರು ಮತ್ತು ಉದ್ಯಮದ ನಾಯಕರು ಒಳಗೂಡಿಸಿತು. 2 ದಿನಗಳಲ್ಲಿ ಭಾಗವಹಿಸುವವರು ಅಲ್-ಚಾಲಿತ ಸಂಶೋಧನೆ ಮತ್ತು ಅಭಿವೃದ್ಧಿ, ಮುಂದಿನ ಪೀಳಿಗೆಯ ಜೈವಿಕಶಾಸ್ತ್ರ, ಡಿಜಿಟಲ್ ರೂಪಾಂತರ ಮತ್ತು ಜೀವವಿಜ್ಞಾನಗಳ ವಿಕಾಸಗೊಳ್ಳುತ್ತಿರುವ ಭವಿಷ್ಯದ ಬಗ್ಗೆ ಚರ್ಚಿಸಿದರು. 2047ರ ವೇಳೆಗೆ ವಿಶ್ವ ದರ್ಜೆಯ ಬಯೋ-ಫಾರ್ಮಾ ಕೇಂದ್ರವಾಗಿ ತನ್ನನ್ನು ತಾನು ಇರಿಸಿಕೊಳ್ಳುವ ತೆಲಂಗಾಣದ ಕಾರ್ಯತಂತ್ರದ ದೃಷ್ಟಿಕೋನವನ್ನು ಈ ಕಾರ್ಯಕ್ರಮವು ಎತ್ತಿ ತೋರಿಸಿತು. ಇದು ಜೈವಿಕ ತಂತ್ರಜ್ಞಾನ ಮತ್ತು ಔಷಧೀಯ ನಾವೀನ್ಯತೆಯಲ್ಲಿ ತನ್ನ ಬೆಳೆಯುತ್ತಿರುವ ಪ್ರಾಮುಖ್ಯತೆಯನ್ನು ಬಲಪಡಿಸಿತು. ಇತ್ತೀಚೆಗೆ 2037ರವರೆಗೆ ಪರಿಸರ ಅನುಮತಿ ವಿಸ್ತರಣೆಯನ್ನು ಪಡೆದ 1750 ಮೆಗಾವ್ಯಾಟ್ ಡೆಮೊ-ಲೆವರ್ ಜಲವಿದ್ಯುತ್ ಯೋಜನೆಗೆ ಯಾವ ಭಾರತೀಯ ರಾಜ್ಯ ನೆಲೆಯಾಗಿದೆ? ಅರುಣಾಚಲ್ ಪ್ರದೇಶ್. ಲೋಹಿತ್ ನದಿಯ ಮೇಲೆ 1750 ಮೆಗಾವ್ಯಾಟ್ ಸಾಮರ್ಥ್ಯದ ಡೆಮೊ-ಲೆವರ್ ಜಲವಿದ್ಯುತ್ ಯೋಜನೆಗೆ ಅರುಣಾಚಲ ಪ್ರದೇಶ ಆತಿಥ್ಯ ವಹಿಸಿದೆ. ಈ ಯೋಜನೆಗೆ 11 ವರ್ಷಗಳ ಪರಿಸರ ಅನುಮತಿ ವಿಸ್ತರಣೆಯನ್ನು ನೀಡಲಾಗಿದ್ದು, 2037ರವರೆಗೆ ಕಾರ್ಯಾಚರಣೆ ಮುಂದುವರಿಸಲು ಅವಕಾಶ ನೀಡಲಾಗಿದೆ. ಮೊಕದ್ದಮೆ ವಿಳಂಬಗಳನ್ನು ಪರಿಗಣಿಸಿದ ನಂತರ ಪರಿಸರ ಸಚಿವಾಲಯದ ಅಡಿಯಲ್ಲಿ ತಜ್ಞರ ಮೌಲ್ಯಮಾಪನ ಸಮಿತಿಯು ಅನುಮೋದನೆಯನ್ನು ನೀಡಿದೆ. ಆದಾಗ್ಯೂ, ಪರಿಸರ ಸೂಕ್ಷ್ಮ ಲೋಹಿತ ಜಲಾನಯನ ಪ್ರದೇಶದಲ್ಲಿ ವನ್ಯಜೀವಿ ತೆರವು ಮತ್ತು ಜೈವ ವೈವಿಧ್ಯತೆಯನ್ನು ಕಾಳಜಿಗೆ ಸಂಬಂಧಿಸಿದಂತೆ ರಾಷ್ಟ್ರೀಯ ಹಸಿರು ನ್ಯಾಯಮಂಡಳಿಯ ಹಿಂದಿನ ಮಧ್ಯಸ್ಥಿಕೆಗಳಿಂದಾಗಿ ವಿಸ್ತರಣೆಯು ಚರ್ಚೆಗೆ ಕಾರಣವಾಗಿದೆ. ಸಮುದ್ರ ಸಂಪರ್ಕವನ್ನು ಹೆಚ್ಚಿಸುವ HICDP ಹಂತ 3 ಒಪ್ಪಂದದ ಅಡಿಯಲ್ಲಿ ಭಾರತದಿಂದ ತನ್ನ ಮೊದಲ ಹೈಸ್ಪೀಡ್ ದೋಣಿಯನ್ನು ಪಡೆದ ದೇಶ ಯಾವುದು? ಮಾಲ್ಡೀವ್ಸ್. ಇಂಪ್ಯಾಕ್ಟ್ ಕಮ್ಯುನಿಟಿ ಡೆವಲಪ್ಮೆಂಟ್ ಪ್ರಾಜೆಕ್ಟ್
ಹಂತ 3 ಒಪ್ಪಂದದ ಭಾಗವಾಗಿ ಮಾಲ್ಡೀವ್ಸ್ ಭಾರತದಿಂದ ತನ್ನ ಮೊದಲ ಹೈ-ಸ್ಪೀಡ್ ದೋಣಿಯನ್ನು ಪಡೆದುಕೊಂಡಿದೆ. ಈ ದೋಣಿ ರಾಜ್ಯ ಸಾರಿಗೆ ಲಿಂಕ್ ನೆಟ್ವರ್ಕ್ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತದೆ. ಪಾಪು ಮತ್ತು ದಾಲು ಅಟಾಲ್ಸ್ ನಡುವಿನ ಸಂಪರ್ಕವನ್ನು ಸುಧಾರಿಸುತ್ತದೆ. ಈ ಉಪಕರಣವು ಅಂತರ್-ದ್ವೀಪ ಸಾರಿಗೆಯನ್ನು ಹೆಚ್ಚಿಸುತ್ತದೆ, ಪ್ರವಾಸೋದ್ಯಮ ಮತ್ತು ಮೀನುಗಾರಿಕೆಯನ್ನು ಬೆಂಬಲಿಸುತ್ತದೆ ಮತ್ತು ಸ್ಥಳೀಯ ಜೀವನೋಪಾಯವನ್ನು ಬಲಪಡಿಸುತ್ತದೆ. ಭಾರತೀಯ ಅನುದಾನ ಸಹಕಾರದಿಂದ ಈ ಯೋಜನೆಯು ಭಾರತದ ನೆರೆಹೊರೆಯ ಮೊದಲ ನೀತಿ ಮತ್ತು ಹಿಂದೂ ಮಹಾಸಾಗರ ಪ್ರದೇಶದಲ್ಲಿ ಕಡಲ ಸಹಕಾರಕ್ಕೆ ಅದರ ಕಾರ್ಯತಂತ್ರದ ಬದ್ಧತೆಯನ್ನು ಪ್ರತಿಬಿಂಬಿಸುತ್ತದೆ. ಮೂಲಸೌಕರ್ಯ ಮತ್ತು ಸಮುದಾಯ ಕೇಂದ್ರಿತ ಅಭಿವೃದ್ಧಿ ಬೆಂಬಲದ ಮೂಲಕ ದ್ವಿಪಕ್ಷೀಯ ಸಂಬಂಧಗಳನ್ನು ಬಲಪಡಿಸುತ್ತದೆ. ಪಿಎಂ ಸೇತು ಯೋಜನೆಯಡಿಯಲ್ಲಿ ಕಾನ್ಪುರದಲ್ಲಿ ಏರೋನಾಟಿಕ್ಸ್ ಮತ್ತು ರಕ್ಷಣಾ ಕ್ಷೇತ್ರದಲ್ಲಿ ರಾಷ್ಟ್ರೀಯ ಶ್ರೇಷ್ಠತಾ ಕೇಂದ್ರವನ್ನು ಸ್ಥಾಪಿಸಲು ಭಾರತದೊಂದಿಗೆ ಪಾಲುದಾರಿಕೆ ಹೊಂದಿರುವ ದೇಶ ಯಾವುದು? ಫ್ರಾನ್ಸ್. ಪಿಎಂ ಸೇತು ಯೋಜನೆಯಡಿಯಲ್ಲಿ ಕಾನ್ಪುರದಲ್ಲಿ ವಾಯುಯಾನ ಮತ್ತು ರಕ್ಷಣೆಯಲ್ಲಿ ರಾಷ್ಟ್ರೀಯ ಶ್ರೇಷ್ಠತಾ ಕೇಂದ್ರವನ್ನು ಸ್ಥಾಪಿಸಲು ಫ್ರಾನ್ಸ್ ಭಾರತದೊಂದಿಗೆ ಸಹಕರಿಸುತ್ತಿದೆ. ಮುಂದುವರಿದ ತಂತ್ರಜ್ಞಾನಗಳು, ರಕ್ಷಣಾ ಉತ್ಪಾದನೆ ಮತ್ತು ಕೌಶಲ್ಯ ಅಭಿವೃದ್ಧಿಯಲ್ಲಿ ದ್ವಿಪಕ್ಷೀಯ ಸಹಕಾರವನ್ನು ಆಳವಾಗಿ ಪ್ರತಿಬಿಂಬಿಸುವ ಭಾರತ-ಫ್ರಾನ್ಸ್ ನಾವೀನ್ಯತೆ ವರ್ಷದ ಸಂದರ್ಭದಲ್ಲಿ ಈ ಉಪಕ್ರಮವನ್ನು ಘೋಷಿಸಲಾಯಿತು. ಈ ಕೇಂದ್ರವು ವಾಯುಯಾನ ನಿರ್ವಹಣೆ ಮತ್ತು ಕೂಲಂಕುಷ ಸೇವೆಗಳು, ವಿಮಾನ ನಿಲ್ದಾಣ ಕಾರ್ಯಾಚರಣೆಗಳು ಮತ್ತು ಬಾಹ್ಯಾಕಾಶ ಸಂಬಂಧಿತ ತರಬೇತಿಯ ಮೇಲೆ ಕೇಂದ್ರೀಕರಿಸುತ್ತದೆ. ಈ ಪಾಲುದಾರಿಕೆಯು ಭಾರತ ಮತ್ತು ಫ್ರಾನ್ಸ್ ಕಾರ್ಯತಂತ್ರದ ಸಹಭಾಗಿತ್ವವನ್ನು ಆಧರಿಸಿ ಮತ್ತು ಅಂತರರಾಷ್ಟ್ರೀಯ ಮಾನದಂಡಗಳಿಗೆ ಅನುಗುಣವಾಗಿ ಜಾಗತಿಕವಾಗಿ ಸ್ಪರ್ಧಾತ್ಮಕ ವಾಯುಯಾನ ವೃತ್ತಿಪರರನ್ನು ಸೃಷ್ಟಿಸುವ ಗುರಿಯನ್ನು ಹೊಂದಿರುವ ವೃತ್ತಿಪರ ಶಿಕ್ಷಣ ಮತ್ತು ತರಬೇತಿಯಲ್ಲಿ 2025ರ ತಿಳುವಳಿಕೆ ಒಪ್ಪಂದವನ್ನು ಕೂಡ ಅನುಸರಿಸುತ್ತದೆ. ನವದೆಹಲಿಯಲ್ಲಿ ನಡೆದ ಇಂಡಿಯಾ ಆಲ್ ಇಂಪ್ಯಾಕ್ಟ್ ಶೃಂಗಸಭೆ 2026ರಲ್ಲಿ ಅತ್ಯಂತ ಕಿರಿಯ ಮುಖ್ಯ ಭಾಷಣಕಾರರಾದವರು ಯಾರು? ರಣವೀರ್ ಸಚ್ದೇವ್ ಅವರು. 8 ವರ್ಷದ ತಂತ್ರಜ್ಞಾನ ಉತ್ಸಾಹಿ ರಣವೀರ್ ಸಚ್ದೇವ್ ಅವರು ಇಂಡಿಯಾ ಆಲ್ ಇಂಪ್ಯಾಕ್ಟ್ ಶೃಂಗಸಭೆ 2026ರಲ್ಲಿ ಅತ್ಯಂತ ಕಿರಿಯ ಮುಖ್ಯ ಭಾಷಣಕಾರರಾಗಿ ಹೊರಹೊಮ್ಮಿದರು. ಸಂಕೀರ್ಣ ಕೃತಕ ಬುದ್ಧಿಮತ್ತೆ ಪರಿಕಲ್ಪನೆಗಳನ್ನು ಸರಳ ಪದಗಳಲ್ಲಿ ವಿಶ್ವಾಸದಿಂದ ವಿವರಿಸುವ ಮೂಲಕ ಅವರು ಜಾಗತಿಕ ಸಿಇಒಗಳು, ನೀತಿ ನಿರೂಪಕರು ಮತ್ತು ತಜ್ಞರನ್ನು ಮೆಚ್ಚಿಸಿದರು. 3ನೇ ವಯಸ್ಸಿನಲ್ಲಿ ಕೋಡಿಂಗ್ ಪ್ರಾರಂಭಿಸಿದ ಅವರು ಯಂತ್ರ ಕಲಿಕೆ ಮಾದರಿಗಳನ್ನು ಅಧ್ಯಯನ ಮಾಡಿದ್ದಾರೆ ಮತ್ತು ಅಂತರರಾಷ್ಟ್ರೀಯ ವೇದಿಕೆಯಲ್ಲಿ ಮಾತನಾಡಿದ್ದಾರೆ. ಧೋಲೇರಾ ಎಸ್ಐಆರ್ನಲ್ಲಿ 250 ಮೆಗಾವ್ಯಾಟ್ ಹಸಿರು ಆಲ್-ರೆಡಿ ಡೇಟಾ ಸೆಂಟರ್ಗಾಗಿ ಕಾರ್ಯಸಾಧ್ಯತಾ ಅಧ್ಯಯನ ನಡೆಸಲು ಗುಜರಾತ್ ಸರ್ಕಾರದೊಂದಿಗೆ ಯಾವ ಕಂಪನಿಯು ಒಪ್ಪಂದಕ್ಕೆ ಸಹಿ ಹಾಕಿದೆ? ಎಲ್&ಟಿ ವೇಮ್. ಧೋಲೇರಾ ವಿಶೇಷ ಹೂಡಿಕೆ ಪ್ರದೇಶದಲ್ಲಿ 250 ಮೆಗಾವ್ಯಾಟ್ ಹಸಿರು ಆಲ್-ರೆಡಿ ಡೇಟಾ ಸೆಂಟರ್ ಅನ್ನು ಸ್ಥಾಪಿಸುವ ಕಾರ್ಯಸಾಧ್ಯತೆಯನ್ನು ಅಧ್ಯಯನ ಮಾಡಲು ಎಲ್&ಟಿ ವೇಮ್ 2026ರ ಇಂಡಿಯಾ ಆಲ್ ಇಂಪ್ಯಾಕ್ಟ್ ಶೃಂಗಸಭೆ ಸಂದರ್ಭದಲ್ಲಿ ಗುಜರಾತ್ ಸರ್ಕಾರದೊಂದಿಗೆ ತಿಳುವಳಿಕೆ ಒಪ್ಪಂದಕ್ಕೆ ಸಹಿ ಹಾಕಿತು. ಪ್ರಸ್ತಾವಿತ ರೂ. 25,000 ಕೋಟಿ ಯೋಜನೆಯು ರಾಜ್ಯದಲ್ಲಿ ಮೂಲಸೌಕರ್ಯ, ಕ್ಲೌಡ್ ಕಂಪ್ಯೂಟಿಂಗ್ ಸಾಮರ್ಥ್ಯಗಳು ಮತ್ತು ಸುಸ್ಥಿರ ಡಿಜಿಟಲ್ ಪರಿಸರ ವ್ಯವಸ್ಥೆಗಳನ್ನು ಬಲಪಡಿಸುವ ಗುರಿಯನ್ನು ಹೊಂದಿದೆ. ಅಂತಿಮ ಅನುಷ್ಠಾನಕ್ಕೆ ಮೊದಲು ಭೂಮಿಯ ಸೂಕ್ತತೆ, ಮೂಲಸೌಕರ್ಯ ಸಿದ್ಧತೆ, ಲಭ್ಯತೆ, ವಲಯಗಳು ಮತ್ತು ಸುಸ್ಥಿರತೆಯ ಅಂಶಗಳನ್ನು ಅಧ್ಯಯನವು ಮೌಲ್ಯಮಾಪನ ಮಾಡುತ್ತದೆ. ಈ ಉಪಕ್ರಮವು ಗುಜರಾತ್ನ ಐಟಿ ಅಂಡ್ ಐಟಿಇಎಸ್ ನೀತಿ ಮತ್ತು ಭಾರತದ ವಿಶಾಲ ಡಿಜಿಟಲ್ ರೂಪಾಂತರ ಮತ್ತು ನವೀಕರಿಸಬಹುದಾದ ಇಂಧನ ಗುರಿಗಳೊಂದಿಗೆ ಹೊಂದಿಕೆಯಾಗುತ್ತದೆ. 2028ರ ವೇಳೆಗೆ ಕಾರ್ಯಾಚರಣೆಯ ಸಿದ್ಧತೆಯನ್ನು ಗುರಿಯಾಗಿರಿಸಿಕೊಳ್ಳುತ್ತದೆ. ಪಂಜಾಬ್ ಸ್ಟೇಟ್ ಪವರ್ ಕಾರ್ಪೊರೇಷನ್ ಲಿಮಿಟೆಡ್ನ ನಿರ್ದೇಶಕಿ ಆಗಿ ನೇಮಕಗೊಂಡ ಮೊದಲ ಮಹಿಳಾ ತಂತ್ರಜ್ಞೆ ಯಾರು? ಹರ್ಷರಣ್ ಕೌರ್ ಟ್ರೆಹಾನ್. ಹರ್ಷರಣ್ ಕೌರ್ ಟ್ರೆಹಾನ್ ಅವರನ್ನು ಪಂಜಾಬ್ ಸ್ಟೇಟ್ ಪವರ್ ಕಾರ್ಪೊರೇಷನ್ ಲಿಮಿಟೆಡ್ ನ ನಿರ್ದೇಶಕಿ ಹುದ್ದೆಗೆ ನೇಮಿಸಲಾಯಿತು. ಸಂಸ್ಥೆಯಲ್ಲಿ ಮಂಡಳಿಯ ಮಟ್ಟವನ್ನು ತಲುಪಿದ ಮೊದಲ ಮಹಿಳೆ ತಂತ್ರಜ್ಞೆ ಎಂಬ ಹೆಗ್ಗಳಿಕೆಗೆ ಪಾತ್ರರಾದರು. ಅವರ ನೇಮಕಾತಿ ಭಾರತದ ಸಾರ್ವಜನಿಕ ವಲಯದ ಉಪಯುಕ್ತತೆಗಳಲ್ಲಿ ಲಿಂಗ ಪ್ರಾತಿನಿಧ್ಯದಲ್ಲಿ ಮಹತ್ವದ ಮೈಲಿಗಲ್ಲನ್ನು ಗುರುತಿಸುತ್ತದೆ. 1987ರಲ್ಲಿ ಹಿಂದಿನ ಪಂಜಾಬ್ ಸ್ಟೇಟ್ ಎಲೆಕ್ಟ್ರಿಸಿಟಿ ಬೋರ್ಡ್ಗೆ ಸೇರಿದಾಗಿನಿಂದ 3 ದಶಕಗಳಿಗೂ ಹೆಚ್ಚು ಕಾಲದ ವೃತ್ತಿಜೀವನದೊಂದಿಗೆ ಅವರು ಪ್ರಸರಣ, ಸಬ್ಸ್ಟೇಷನ್, ಜಲಮಂಡಳಿ ಮತ್ತು ಉಷ್ಣ ಕಾರ್ಯಾಚರಣೆಗಳಲ್ಲಿ ಪ್ರಮುಖ ಪಾತ್ರಗಳನ್ನು ನಿರ್ವಹಿಸಿದ್ದಾರೆ. ಅವರು ಈ ಹಿಂದೆ ಪಿಎಸ್ಪಿಎಲ್ನಲ್ಲಿ ಮೊದಲ ಮಹಿಳಾ ಇಂಜಿನಿಯರ್ ಇನ್ ಚೀಫ್ ಆಗಿ
ಸೇವೆ ಸಲ್ಲಿಸಿದರು. ನಿಯಂತ್ರಣ ಸುಧಾರಣೆಗಳು ಮತ್ತು ದೊಡ್ಡ ಪ್ರಮಾಣದ ಖರೀದಿ ನಿರ್ವಹಣೆಗೆ ವ್ಯಾಪಕವಾಗಿ ಕೊಡುಗೆ ನೀಡಿದರು. ಪ್ರಮುಖ ಕೈಗಾರಿಕೆಗಳ ಸೂಚ್ಯಂಕ ಪ್ರಕಾರ ಜನವರಿ 2026ರಲ್ಲಿ ಭಾರತದ ಪ್ರಮುಖ ವಲಯದ ಬೆಳವಣಿಗೆಯ ದರ ಎಷ್ಟಿತ್ತು ಅಂದರೆ 4% ಇತ್ತು. ಭಾರತದ 8 ಪ್ರಮುಖ ಕೈಗಾರಿಕೆಗಳು ಜನವರಿ 2026ರಲ್ಲಿ 4% ಬೆಳವಣಿಗೆ ದರವನ್ನು ದಾಖಲಿಸಿದ್ದು, ಡಿಸೆಂಬರ್ 2025ರಲ್ಲಿ ಪ್ರತಿಷ್ಠಿತ 4.7% ಬೆಳವಣಿಗೆಗೆ ಹೋಲಿಸಿದರೆ ಮಧ್ಯಮ ಮಟ್ಟವನ್ನು ಪ್ರತಿಬಿಂಬಿಸುತ್ತದೆ. ಕಲ್ಲಿದ್ದಲು, ಕಚ್ಚಾ ತೈಲ, ನೈಸರ್ಗಿಕ ಅನಿಲ, ಸಂಸ್ಕರಣಾಗಾರ ಉತ್ಪನ್ನಗಳು, ರಸಗೊಬ್ಬರಗಳು, ಉಕ್ಕು, ಸಿಮೆಂಟ್ ಮತ್ತು ವಿದ್ಯುತ್ ಅನ್ನು ಟ್ರ್ಯಾಕ್ ಮಾಡುವ ಪ್ರಮುಖ ಕೈಗಾರಿಕೆಗಳ ಸೂಚ್ಯಂಕವು ಕೈಗಾರಿಕಾ ಆವೇಗದ ಪ್ರಮುಖ ಸೂಚ್ಯಂಕವಾಗಿ ಕಾರ್ಯನಿರ್ವಹಿಸುತ್ತದೆ. ನಿರಂತರ ಮೂಲಸೌಕರ್ಯ ಮತ್ತು ನಿರ್ಮಾಣ ಚಟುವಟಿಕೆಗಳಿಂದಾಗಿ ಉಕ್ಕು ಮತ್ತು ಸಿಮೆಂಟ್ನಂತಹ ವಲಯಗಳು ಬಲವಾದ ಕಾರ್ಯಕ್ಷಮತೆಯನ್ನು ತೋರಿಸುತ್ತಲೇ ಇದ್ದರೂ ಇತರ ವಲಯಗಳು ನಿಧಾನಗತಿಯ ಬೆಳವಣಿಗೆ ಅಥವಾ ಸಂಕೋಚನವನ್ನು ಅನುಭವಿಸಿದವು. ಪ್ರಮುಖ ವಲಯಗಳಲ್ಲಿನ ನಿಧಾನಗತಿಯ ಹೊರತಾಗಿಯೂ ಈ ಅವಧಿಯಲ್ಲಿ ಒಟ್ಟಾರೆ ಕೈಗಾರಿಕಾ ಉತ್ಪಾದನೆಯು ಪ್ರಬಲವಾಗಿತ್ತು. ಹವಾಮಾನ ವಾರದಲ್ಲಿ ಪ್ರಿನ್ಸ್ ವಿಲಿಯಂ ಅವರ ಅರ್ಥಶಾಟ್ ಪ್ರಶಸ್ತಿ 2026 ಯಾವ ಭಾರತೀಯ ನಗರವು ಆಯೋಜಿಸಲಿದೆ? ಮುಂಬೈ. ಪ್ರಿನ್ಸ್ ವಿಲಿಯಂ ಸ್ಥಾಪಿಸಿದ ಪ್ರತಿಷ್ಠಿತ ಜಾಗತಿಕ ಪರಿಸರ ಪ್ರಶಸ್ತಿಯಾದ ದಿ ಅರ್ಥಶಾಟ್ ಪ್ರಶಸ್ತಿ 2026 ಆಯೋಜಿಸಲು ಮುಂಬೈ ಆಯ್ಕೆಯಾಗಿದೆ. ನಗರದ ಮೊದಲ ಮುಂಬೈ ಹವಾಮಾನ ವಾರದ ಸಂದರ್ಭದಲ್ಲಿ ಈ ಘೋಷಣೆ ಮಾಡಲಾಯಿತು. ಇದು ಹವಾಮಾನ ಕ್ರಿಯೆ ಮತ್ತು ಸುಸ್ಥಿರ ನಾವೀನ್ಯತೆಯಲ್ಲಿ ಭಾರತದ ವಿಸ್ತರಿಸುತ್ತಿರುವ ನಾಯಕತ್ವವನ್ನು ಎತ್ತಿ ತೋರಿಸುತ್ತದೆ. ಅರ್ಥಶಾಟ್ ಪ್ರಶಸ್ತಿಯು ವಾರ್ಷಿಕವಾಗಿ 5 ಜಾಗತಿಕ ನಾವೀನ್ಯಕಾರರನ್ನು ಗುರುತಿಸುತ್ತದೆ. ಯಾವುದೆಂದರೆ ಹವಾಮಾನ ಬದಲಾವಣೆ, ಜೀವವೈವಿಧ್ಯ, ವಾಯು ಮಾಲಿನ್ಯ, ಸಾಗರ ಪುನಃಸ್ಥಾಪನೆ ಮತ್ತು ತ್ಯಾಜ್ಯ ಕಡಿತವನ್ನು ಪರಿಹರಿಸುವ ಪರಿವರ್ತಕ ಪರಿಹಾರಗಳನ್ನು ಅಳೆಯಲು ತಲಾ 1 ಮಿಲಿಯನ್ ಅನ್ನು ನೀಡುತ್ತದೆ. ಈ ಕಾರ್ಯಕ್ರಮವನ್ನು ಆಯೋಜಿಸುವುದು ಹವಾಮಾನ ಸಂವಾದ ಮತ್ತು ಹಸಿರು ಹೂಡಿಕೆ ಕೇಂದ್ರವಾಗಿ ಮುಂಬೈನ ಬೆಳೆಯುತ್ತಿರುವ ಪಾತ್ರವನ್ನು ಒತ್ತಿ ಹೇಳುತ್ತದೆ. ಅದೇ ಸಮಯದಲ್ಲಿ ದೀರ್ಘಕಾಲೀನ ಪರಿಸರ ಮತ್ತು ಸುಸ್ಥಿರತೆಯ ಗುರಿಗಳನ್ನು ಸಾಧಿಸುವ ಭಾರತದ ಬದ್ಧತೆಯನ್ನು ಬಲಪಡಿಸುತ್ತದೆ. ರಶ್ 2026 ಸಭೆಗಳ ಸಂದರ್ಭದಲ್ಲಿ ಉದ್ಘಾಟನೆಯಾದ ಇಂಡೋ-ಫ್ರೆಂಚ್ ಸೆಂಟರ್ ಫಾರ್ ಆಲ್ ಇನ್ ಹೆಲ್ತ್ ಅನ್ನು ಯಾವ ಸಂಸ್ಥೆ ಆಯೋಜಿಸಿತು? AIIMS ದೆಹಲಿ. ರಶ್ 2026 ಸಭೆಗಳ ಸಂದರ್ಭದಲ್ಲಿ ಭಾರತ ಮತ್ತು ಫ್ರಾನ್ಸ್ ಜಂಟಿಯಾಗಿ ಉದ್ಘಾಟಿಸಿದ ಇಂಡೋ-ಫ್ರೆಂಚ್ ಸೆಂಟರ್ ಫಾರ್ ಆಲ್ ಇನ್ ಹೆಲ್ತ್ ಅನ್ನು IIMS ದೆಹಲಿ ಆಯೋಜಿಸಿದೆ. ಈ ಕೇಂದ್ರವು ಆರೋಗ್ಯ ರಕ್ಷಣೆ, ಮೆದುಳಿನ ಆರೋಗ್ಯ, ನರವಿಜ್ಞಾನ ಮತ್ತು ಕ್ಲಿನಿಕಲ್ ನಿರ್ಧಾರ ಬೆಂಬಲ ವ್ಯವಸ್ಥೆಗಳಲ್ಲಿ ಕೃತಕ ಬುದ್ಧಿಮತ್ತೆ ಅನ್ವಯಗಳನ್ನು ಮುಂದುವರಿಸಲು ಮೀಸಲಾದ ಕೇಂದ್ರವಾಗಿ ಕಾರ್ಯನಿರ್ವಹಿಸುತ್ತದೆ. ಡಿಜಿಟಲ್ ಆರೋಗ್ಯದಲ್ಲಿ ಅಂತರಶಕ್ತಿಯ ಸಂಶೋಧನೆ, ಶೈಕ್ಷಣಿಕ ವಿನಿಮಯ ಮತ್ತು ನಾವೀನ್ಯತೆಯ ಉತ್ತೇಜಿಸಲು ಪ್ರಮುಖ ಭಾರತೀಯ ಮತ್ತು ಫ್ರೆಂಚ್ ಸಂಸ್ಥೆಗಳ ನಡುವಿನ ಬಲವಾದ ಸಹಯೋಗವನ್ನು ಇದು ಪ್ರತಿಬಿಂಬಿಸುತ್ತದೆ. ಈ ಉಪಕ್ರಮವು ಸಾರ್ವಭೌಮ ಸಾಮರ್ಥ್ಯಗಳನ್ನು ಬಲಪಡಿಸುತ್ತದೆ, ಜವಾಬ್ದಾರಿಯುತ ಆರೋಗ್ಯ ಡೇಟಾ ಬಳಕೆಯನ್ನು ಬೆಂಬಲಿಸುತ್ತದೆ ಮತ್ತು ವೈದ್ಯಕೀಯ ಸಂಶೋಧನೆ, ಶಿಕ್ಷಣ ಮತ್ತು ತಂತ್ರಜ್ಞಾನ ಚಾಲಿತ ಆರೋಗ್ಯ ಪರಿಹಾರಗಳಲ್ಲಿ ಜಾಗತಿಕ ಸಹಕಾರವನ್ನು ಹೆಚ್ಚಿಸುತ್ತದೆ. ಮುಂದಿನ 7 ವರ್ಷಗಳಲ್ಲಿ ಭಾರತದ ಸಾರ್ವಭೌಮ ಕಂಪ್ಯೂಟ್ ಮೂಲಸೌಕರ್ಯವನ್ನು ನಿರ್ಮಿಸಲು $10 ಟ್ರಿಲಿಯನ್ ಹೂಡಿಕೆಯನ್ನು ಘೋಷಿಸಿದ ಕಂಪನಿ ಯಾವುದು? ರಿಲಯನ್ಸ್. ಭಾರತದಾದ್ಯಂತ ಸಾರ್ವಭೌಮ ಕಂಪ್ಯೂಟ್ ಮೂಲಸೌಕರ್ಯವನ್ನು ಅಭಿವೃದ್ಧಿಪಡಿಸಲು ಕೃತಕ ಬುದ್ಧಿಮತ್ತೆಯಲ್ಲಿ $10 ಟ್ರಿಲಿಯನ್ ಹೂಡಿಕೆಯನ್ನು ರಿಲಯನ್ಸ್ ಘೋಷಿಸಿದೆ. ಈ ಯೋಜನೆಯು ಬಹು ಗಿಗಾವ್ಯಾಟ್ ಡೇಟಾ ಕೇಂದ್ರಗಳನ್ನು ನಿರ್ಮಿಸುವುದು, ಟೆಲಿಕಾಂ ನೆಟ್ವರ್ಕ್ಗಳೊಂದಿಗೆ ಸಂಯೋಜಿಸಲ್ಪಟ್ಟ ಎಡ್ಜ್ ಕಂಪ್ಯೂಟ್ ಲೇಯರ್ಗಳನ್ನು ನಿಯಂತ್ರಿಸುವುದು ಮತ್ತು ರಾಷ್ಟ್ರವ್ಯಾಪಿ ಕೈಗೆಟುಕುವ ಸೇವೆಗಳನ್ನು ತಲುಪಿಸುವುದನ್ನು ಒಳಗೊಂಡಿದೆ. ಜಾಮ್ನಗರದಲ್ಲಿ ಒಂದು ಪ್ರಮುಖ ಸೌಲಭ್ಯವು ಅಭಿವೃದ್ಧಿ ಹಂತದಲ್ಲಿದೆ. ಹಂತವಾಗಿ ಸಾಮರ್ಥ್ಯ ವಿಸ್ತರಣೆಯನ್ನು ಯೋಜಿಸಲಾಗಿದೆ. ವಿದೇಶಿ ಕ್ಲೌಡ್ ಪೂರೈಕೆದಾರರ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡುವುದು ಮತ್ತು ರಾಷ್ಟ್ರೀಯ ಡೇಟಾ ಸುರಕ್ಷತೆಯನ್ನು ಖಚಿತಪಡಿಸಿಕೊಳ್ಳುವುದು ಈ ಉಪಕ್ರಮಕ್ಕೆ ಒತ್ತು ನೀಡುತ್ತದೆ. ಹಸಿರು ಇಂಧನ ಯೋಜನೆಗಳಿಂದ ಬೆಂಬಲಿತವಾದ ಈ ಹೂಡಿಕೆಯು ಕೈಗಾರಿಕೆಗಳು ಮತ್ತು ಸರ್ಕಾರಿ ಸೇವೆಗಳಲ್ಲಿ ಕಾರ್ಯತಂತ್ರದ ಸ್ಥಿತಿಸ್ಥಾಪಕತ್ವ, ಡಿಜಿಟಲ್ ಸ್ವಾವಲಂಬನೆ ಮತ್ತು ಸ್ಕೇಲೆಬಲ್ ಅಳವಡಿಕೆಯು ದೀರ್ಘಕಾಲೀನ ಗುರಿಗಳೊಂದಿಗೆ ಹೊಂದಿಕೆಯಾಗುತ್ತದೆ.